ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇದ್ದಾರೆ, ಯಾಕಂದರೆ ಶಾರ್ಟ್ ಫಿಲ್ಮ್ಸ್ ಏನು ಮಾಡ್ತಾ ಇಲ್ಲ, ಇನ್ಸ್ಟಾದಲ್ಲಿ ರೀಲ್ಸ್ ಕೂಡ ಬರ್ತಾ ಇಲ್ಲ, ಸ್ವಲ್ಪ ಅನ್ಫಾಲೋವರ್ಸನ್ನು ಹಾಕ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಉತ್ತರ ಏನಂದರೆ, ಹೌದು, ನಾನಿವಾಗ ಊರಲ್ಲಿದ್ದರೆ ಖಂಡಿತವಾಗ್ಲೂ ಶಾರ್ಟ್ ಫಿಲ್ಮ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ, ಬಿಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಬಟ್ ಇವಾಗ ರೀಲ್ಸ್ ಮಾಡೋಕ್ಕಿರಲಿ, ಫೋನ್ ನೋಡೋಕ್ಕೆ ಟೈಮ್ ಇಲ್ಲ, ನಿಜವಾಗ್ಲೂ ಟೈಮ್ ಇಲ್ಲ. ಸ್ವಲ್ಪ ಕೆಲಸದ ಮೇಲೆ ನಾನು ಬೆಂಗಳೂರಲ್ಲಿದ್ದೀನಿ. ಅದಕ್ಕೆ ಮೊನ್ನೆ ನನ್ನ ಬರ್ಡೇ ದಿನ ತುಂಬ ಜನ ವಿಶ್ ಮಾಡಿದ್ದಾರೆ. ಸೊ ಅವ್ರಿಗೆ ರಿಪ್ಲೈ ಮಾಡೋಕ್ಕೂ ಆಗಿಲ್ಲ. ನನಗೆ ಕೇಳಿದರು, ಯಾಕಣ ವಿಶ್ ಮಾಡಿದರೆ ರಿಪ್ಲೈ ಮಾಡ್ತಿಲ್ಲ ಅಂತ ಕೇಳಿದರು. ಸೊ ನಿಜವಾಗ್ಲೂ ಟೈಮ್ ಇದ್ದಿದ್ದಿಲ್ಲ ನನಗೆ. ಸೊ ಹಂಗೋಸ್ಕರ ವಾಟ್ಸಪ್ಪಲ್ಲಿ ಆಟೋಮೆಟಿಕ್ ಇಟ್ಟಿದ್ದೆ, ನಾನು ವಿಶ್ ಮಾಡಿದವರಿಗೆ ರಿಪ್ಲೈ ಆಗಲಿ ಅಂತಂದು. ಬಟ್ ನೋಡಿದ್ದೀನಿ, ಸ್ವಲ್ಪ ಜನ ನೋಡಿದ್ದೀನಿ, ನಿಜವಾಗ್ಲೂ ಎಲ್ರಿಗೂ ನೋಡಿಲ್ಲ. ಸೊ ಎಲ್ರಿಗೂ ಅಷ್ಟು ಬೈಕೊಂಡಿದ್ದಾರೆ, ನಾವೇ ವಿಶ್ ಮಾಡಿದ್ರು ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತಂದು. ಆ್ಯಕ್ಚುಲಿ ಒಂದಿಷ್ಟು ಮೆಸೇಜ್ ಬಂದಿದ್ದು ಅಲ್ಲೇ, SMS ಮಾಡಿದ್ರೆ ರಿಪ್ಲೈ ಮಾಡಲ್ಲ ಅಂತಂದು. ಇಲ್ಲಿ ಓಕೆ, ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ಬ್ಯುಸಿ ಇದ್ದೆ, ಬಟ್ ನಾನು ಏನು ಮಾಡ್ತೀನಿ, ಮತ್ತು ಬೆಂಗಳೂರು ಬಂದಿದ್ದೀನಿ ಅಂತ ಎಲ್ಲದೂ ತೋರಿಸ್ತೀನಿ. ಸೊ ಬಟ್ ನನಗೆ ಮಾತ್ರ ತುಂಬ ಖುಷಿ ಆಗ್ತದೆ. ಆ ಕಾರಣ ಏನಂತ ಸ್ವಲ್ಪ ದಿನ ಅಥವಾ ನಾಳೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ಅದನ್ನೇ ಹೇಳೋಣ ಅಂತ ಬಂದೆ. ಸೊ ಸ್ವಲ್ಪ ದಿನ ಶಾರ್ಟ್ ಫಿಲ್ಮ್ನ ನಾನು ಮಾಡ್ತಿಲ್ಲ, ಆದರೆ ಖಂಡಿತವಾಗ್ಲೂ ನಾನು ಶಾರ್ಟ್ ಫಿಲ್ಮ್ನ ಬಿಡೋಲ್ಲ. ಆ್ಯಕ್ಚುಲಿ ನನಗೆ ಆಸೆ ಇರೋದು ಆ್ಯಕ್ಟರ್ ಆಗ್ಬೇಕಂತಂದು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಂತ, ಅಥವಾ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಂತ ಗೊತ್ತಿಲ್ಲ. ಸೊ ಸಪೋರ್ಟ್ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ನಾನೇನೋ ಒಂದು ಮಾಡ್ತೀನಿ, ಅದನ್ನು ನೀವು ಸಪೋರ್ಟ್ ಮಾಡೋದ್ರಿಂದ. ಸೊ ಇನ್ನೊಂದು, ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಅಥವಾ ಅದನ್ನ ಹೆಂಗೆ ಮಾಡ್ಬೇಕು ಏನಂತ ಗೊತ್ತಿಲ್ಲ. ಬಟ್ ಊರಲ್ಲಾದರೆ ಶಾರ್ಟ್ ಫಿಲ್ಮ್ನ ಸ್ಟೋರಿ ಬರ್ತಾರೆ ರೆಡಿ ಮಾಡಿ ನಮ್ಮ ಉತ್ತರ ಕರ್ನಾಟಕದವ್ರು ಎಲ್ರಿಗಿದ್ದರು. ಎಷ್ಟೊಂದು ಜನ ಅವ್ರು ಸಪೋರ್ಟ್ ಮಾಡ್ತಾರೆ, ಅಣ್ಣವ್ರನ್ನ ಇವಾಗಲೂ ನೆನೆಸ್ಕೊತಾ ಇರ್ತೀನಿ ನಾನು. ಇದ್ದಾರೆ, ತುಂಬ ಜನ ಇದ್ದಾರೆ. ಬಟ್ ಇವಾಗ ಹೇಳೋದು ಬೇಡ, ಒಂದು ಟೈಮ್ ಅಂತ ಬರುತ್ತೆ, ಅದಕ್ಕೆ ಒಂದು ಟೈಮ್ ಬಂದಮೇಲೆ ಎಲ್ಲರೂ ಹೆಸರು ಹೇಳೋಣ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರಿಲ್ಲ, ಯಾರೇನು ಮಾಡಿದರು ಎಲ್ಲ ಪ್ರತಿಯೊಂದು ಹೇಳೋಣ. ಬಟ್ ಇವಾಗ ಮಾತ್ರ ಕಷ್ಟಪಟ್ಟು ನಾವು ಏನಾಗುತ್ತೆ ನಮ್ಮ ಕೈಲಾದಷ್ಟು ನಾವು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀನಿ. ಸೊ ನೀವು ಬೆಳೆಸೋಕ್ಕೆ ಪ್ರಯತ್ನ ಮಾಡಿದರೆ ನಾವು ನಿಜವಾಗ್ಲೂ ಖಂಡಿತವಾಗ್ಲೂ ಬೆಳಿತೀವಿ. ಸೊ ನಾನು ನಿಮ್ಮ ಹಳ್ಳಿ ಹುಡುಗ ಇವಾಗ ಸಿಟಿಗೆ ಬಂದಿದ್ದೀನಿ, ಅಂದರೆ ಬೆಂಗಳೂರಿಗೆ ಬಂದಿದ್ದೀನಿ. ಸೊ ಬೆಂಗಳೂರಿಗೆ ಅಂದರೆ ನಾನು ಜಸ್ಟ್ ಈಗ ಫಸ್ಟ್ ಟೈಮ್ ಬಂದಾಗ ನಮ್ಮ ಅಕ್ಕನ ಜೊತೆ ಬಂದಿದ್ದೆ. ಸೆಕೆಂಡ್ ಟೈಮು ನಾನು ನನ್ನ ದೋಸ್ತ ಬಂದಿದ್ವಿ. ಇವಾಗ ಥರ್ಡ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀನಿ. ಸಾರಿ ಇನ್ನೊಂದು ಸಲ ಬಂದರೆ ನಮ್ಮ ಅಣ್ಣನ ಜೊತೆ ಬಂದಿದ್ದೆ. ಇವಾಗ ಫೋರ್ತ್ ಟೈಮ್ ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರು ಬಂದರೆ ನಾನು ಬೆಂಗಳೂರು ಏನು ಸುತ್ತಾಡಿಲ್ಲ, ಅಡ್ಡಿಲ್ಲ, ಏನೂ ಗೊತ್ತಿಲ್ಲ. ನೋಡೋಣ, ಇವಾಗ ಸ್ವಲ್ಪ ದಿನ ಇಲ್ಲೇ ಇರ್ತಿಲ್ಲ, ಹೋಗ್ತಾ ಟೈಮ್ ಸಿಕ್ಕಾಗ ಅಥವಾ ರಜೆ ಇದ್ದರೆ ಬೆಂಗಳೂರು ಸುತ್ತೋಣ, ನಿಮಗೂ ತೋರಿಸ್ತೀನಿ. ಏನು ಬೆಂಗಳೂರು ತೋರಿಸೋದೇನು ದೊಡ್ಡ ಇದು ಅಂದ್ಕೋಬೇಡಿ, ನಾನೇನು ನೋಡಿಲ್ಲ. ಬಟ್ ನಾನು ನೋಡಿದ್ದು ಅಥವಾ ನೋಡದೇ ಇರೋ ಸುತ್ತ ನೋಡ್ಕೊಂಡು ನೋಡಲಿ. ಹಾಗೆ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಲ್ಲು ತೊಪ್ಲಕಟ್ಟಿ, ನಿಮ್ಮ ಹಳ್ಳಿ ಹುಡುಗ. ಪ್ರತಿದಿನ ಬರಲಿಕ್ಕೆ ಅಥವಾ ವಾರದಲ್ಲಿ 1 ದಿನ ಅಥವಾ 2 ದಿವಸ ವ್ಲಾಗ್ ವಿಡಿಯೋ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಅಣ್ಣ ಬೆಂಗಳೂರು ಯಾಕೆ ಹೋದಿ, ಏನು ಮಾಡೋಕತ್ತಿ ಅಂತ ಸ್ವಲ್ಪ ಕಾಲ್ಸ್ ಎಲ್ಲ ಬಂದಿದ್ವು. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಇಲ್ಲಿ ಯಾಕೆ ಬಂದೆ, ಏನು ಮಾಡ್ತಾಯಿದ್ದೀನಿ, ಏನಿಲ್ಲ ಅಂತಂದು. ಸೊ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸಬ್ರು ನೋಡ್ತಾ ಇದ್ದಾರೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಸಲ ಹೇಳ್ಬಿಟ್ಟೆ, ಓಕೆ. ಎಲ್ಲರೂ ನೋಡಿ, ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.